ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈಗ ಟಿಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಏನಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಕ್ರೇಟರ್ ಇರುತ್ತಲ್ಲ, ಅದು ನಮಗೆ ನಾವು ಯೂಸ್ ಮಾಡಿ ಅದರ ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತೆ. ಅದರ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಮನೆಯಲ್ಲಿ ಕಾಯಿನ್ಸ್ ಇರುತ್ತಲ್ಲ, ಆ ಕಾಯಿನ್ಸನ್ನು ತಗೊಂಡು ಈ ರೀತಿ ಮೇಲೆಯಿಂದ ಕೆಳಗಡೆಗೆ ಈ ರೀತಿ ಒಂದು 10 ಟೈಮ್ಸ್ ನಾವು ಮಾಡೋದ್ರಿಂದ ನಮಗೆ ಆ ಶಾರ್ಪ್ ಅನ್ನೋದು ತುಂಬ ಚೆನ್ನಾಗೇ ಬರುತ್ತೆ. ಮತ್ತು ನಮಗೆ ಅಡುಗೆ ಮನೆಯಲ್ಲಿ ಕೆಲಸ ಕೂಡ ತುಂಬ ಬೇಗ ಆಗುತ್ತೆ. ಈ ರೀತಿ ಯಾವತ್ತಾದರೂ ನಿಮಗೆ ಶಾರ್ಪ್ನೆಸ್ ಅನ್ನೋದು ಕಡಿಮೆ ಆಗಿದೆ ಅಂದಲ್ಲಿ ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸೆಕೆಂಡ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ನೆಟ್ ಟೈಪ್ ಇರೋವಂಥ ವೇಲ್ಸನ್ನು ಹಾಕ್ಕೊತಾ ಇರ್ತೀವಲ್ಲ, ಅದು ನಾವು ಡ್ರೆಸ್ಗೆ ಪಿನ್ನನ್ನು ಹಾಕ್ಕೊಂಡು ಈ ರೀತಿ ವೇಲನ್ನು ಹಾಕ್ಕೊಂಡಿರ್ತೀವಿ. ಯಾರಾದರೂ ಮಕ್ಕಳು ಬಂದು ಎಳೆಯೋದೋ, ಇಲ್ಲಾಂದರೆ ನಾವು ಏನಾದರೂ ಕುತ್ಕೊಂಡವಾಗ ಇಲ್ಲಾಂದರೆ ಈ ರೀತಿ ಎಳೆಯೋದನ್ನು ಮಾಡೋದ್ರಿಂದ ನಮಗೆ ಆ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿರ್ತೀವಿ, ಬೇಗ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಕಿತ್ತೋಗ್ದಿರ ಅದು ತುಂಬ ಚೆನ್ನಾಗಿ ಇರಬೇಕು ಅಂದರೆ ನಮ್ಮ ಡ್ರೆಸ್ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಡಬಲ್ ಟೇಪ್ ಪ್ಲಾಸ್ಟರನ್ನು ಅಂಟಿಸ್ಕೊಂಡು ಮತ್ತು ನಾವು ವೇಲ್ ಹಾಕ್ಕೊಳ್ಳೋದ್ರಿಂದ ನಮಗೆ ಯಾರೇ ಬಂದು ನಮ್ಮ ವೇಲನ್ನು ಎಳೆಯೋದು ಏನಾದರೂ ಮಾಡಿದ್ರೂ ಕೂಡ ನಮಗೆ ಆ ವೇಲ್ ಅನ್ನೋದು ಕಿತ್ತೋಗ್ದಿರ ನೀಟಾಗೇ ಇರುತ್ತೆ. ಈ ರೀತಿ ನಾವು ವೇಲ್ಗೆ ನಾವು ಸೇಫ್ಟಿ ಪಿನ್ ಬದಲಾಗಿ ಪ್ಲಾಸ್ಟರನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಆ ವೇಲು ಕಿತ್ತೋಗ್ದಿರ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮ್ಮ ಮನೆಯಲ್ಲೆಲ್ಲ ಈ ರೀತಿ ಕುಟಾಣಿ ಇರುತ್ತಲ್ಲ, ಒಬ್ಬರ ಮನೆಯಲ್ಲಿ ಈ ರೀತಿ ಚಿಕ್ಕದಿರುತ್ತೆ, ಇನ್ನೊಬ್ಬರ ಮನೆಯಲ್ಲಿ ದೊಡ್ಡದಿರುತ್ತೆ. ನಾವು ಬಳಸಿದ್ದಾದಮೇಲೆ ಆ ಕುಟಾಣಿಯನ್ನು ಹಾಗೆ ಬಿಟ್ಟರೆ ಜಿರಳೆಗಳು ಈ ರೀತಿ ಎಲ್ಲ ಸೇರಿಕೊಂಡು ಮತ್ತು ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಫುಡ್ ಪಾಯ್ಸನ್ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗದಿರೇ ಇರಬೇಕಂದ್ರೆ ನಮ್ಮ ಕೆಲಸ ಮುಗಿದ ನಂತರ ಈ ರೀತಿ ಒಂದು ಗ್ಲಾಸನ್ನು ಹಾಕಿ ಈ ರೀತಿ ಮುಚ್ಚೋದ್ರಿಂದ ನಮಗೆ ಆ ಕುಟಾಣಿಗೆ ಏನು ಹೋಗಿ ಸೇರ್ಕೊಳ್ಳೋದಿಲ್ಲ, ಜಿರಳೆ ಇವೇನು ಓಡಾಡೋದಿಲ್ಲ, ನಮಗೆ ಫುಡ್ ಪಾಯ್ಸನ್ ಈ ರೀತಿ ಏನೂ ಆಗೋದಿಲ್ಲ. ಆ ಕುಟಾಣಿ ಕೂಡ ಕ್ಲೀನಾಗಿ ಇರುತ್ತೆ, ಮತ್ತೆ ವಾಶ್ ಮಾಡೋದು ಏನೂ ಇರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಮತ್ತು ನಾವು ಸ್ಟಿಕ್ಕರ್ಸನ್ನು ಇಟ್ಕೊತಾ ಇರ್ತೀವಲ್ಲ, ಒಬ್ಬೊಬ್ಬರಿಗೆ ಸ್ಟಿಕ್ಕರ್ ಇಟ್ಕೊಂಡ್ರೆ ಚಿಕ್ಕದಾಗಿ ಗುಳ್ಳೆ ಆಗೋದು, ಇಲ್ಲಾಂದರೆ ಅಲರ್ಜಿ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ನಾವು ಸ್ಟಿಕ್ಕರ್ ಇಟ್ಕೊಳ್ಳೋವಾಗ ಏನು ಮಾಡಬೇಕಂದ್ರೆ, ಫಸ್ಟು ನಮಗೆ ಹಣೆಗೆ ವ್ಯಾಸ್ಲೈನನ್ನು ಅಪ್ಲೈ ಮಾಡ್ಕೊಂಡ ನಂತರ ನಾವು ಸ್ಟಿಕ್ಕರನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಅಲರ್ಜಿ ಆಗೋದು, ಗುಳ್ಳೆ ಆಗೋದು ಈ ರೀತಿ ಏನೂ ಆಗದಿರ ಇರುತ್ತೆ. ಒಂದು ಸರಿ ಈ ರೀತಿ ಟ್ರೈ ಮಾಡಿ. ನೋಡಿದ್ರಲ್ಲ, ಈ ಟಿಪ್ಸಲ್ಲಿ ಒಂದು ಟಿಪ್ಪಾದರೂ ಯೂಸ್ಫುಲ್ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.